ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಈಗಲೂ ಕೂಡ ಶತ್ರುವಿನ ಕಾಟ ಇದೆಯಾ, ಅಥವಾ ನಿಮ್ಗೇನಾದರೂ ಪ್ರಾಬ್ಲಮ್ ಆಗ್ತಾಯಿದ್ರೆ ಶತ್ರುಗಳಿಂದ ಆಗ್ತಾ ಇದೆಯಾ, ನಿಮ್ಮ ಶತ್ರುವಿನ ಮುಂದಿನ ನಡೆ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಏನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ, 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಶತ್ರು ಗೊತ್ತಿದ್ರೆ ಓಕೆ, ಅವರ ಹೆಸರುಗಳನ್ನು ಹೇಳ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಗೊತ್ತಿಲ್ಲದೆ ಇದ್ದರೆ, ಅವರು ನಿಮ್ಮ ಹಿತಶತ್ರುಗಳಾಗಿದ್ದರೆ ನೀವು ಯಾವುದಾದ್ರೂ ಒಂದು ಕಾರ್ಡನ್ನ ಚೂಸ್ ಮಾಡಬೇಕಾಗತ್ತೆ. ಅವರಿಂದ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಥವಾ ಇಲ್ವಾ, ಅವರ ಮುಂದಿನ ನಡೆ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮಗೆ ಈಗಲೂ ಕೂಡ ಶತ್ರುವಿನ ಕಾಟ ಇದೆಯಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅವರಿಂದ ನಿಮಗೇನಾದರೂ ಪ್ರಾಬ್ಲಮ್ಸ್ ಇದೆಯಾ, ಅವರ ಎನರ್ಜಿ ಹೇಗಿದೆ. ಎಸ್, ಓಕೆ ಓಕೆ ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ನಿಮಗೆ ಶತ್ರುವಿನ ಕಾಟ ಇದೆಯಾ ಅಂತ ಹೇಳಿದ್ರೆ, ಎಸ್, ಆಲ್ಮೋಸ್ಟ್ ನಿಮಗೆ ಬಹಳಷ್ಟು ಶತ್ರುವಿನ ಪ್ರಾಬ್ಲಮ್ಸ್ಗಳು ನಿಮ್ಮ ಏನಿದೆ ನಿಮ್ಮ ಆರೋಗ್ಯದ ತನಕನೂ ಕೂಡ ಈ ಶತ್ರುವಿನ ಎಫೆಕ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ನಾನು ನಿಮಗೆ ಬ್ಲ್ಯಾಕ್ ಟರ್ಮಲಿನ್ ಮಿಕ್ಸ್ ಹೆಮಟೈಟ್ ತೋರಿಸಿದೆ. ಎಸ್, ಇದನ್ನು ಯಾಕೆ ಮಾಡಿದ್ದೀನಿ ಅಂತ ಹೇಳಿದ್ರೆ, ಬ್ಲ್ಯಾಕ್ ಟರ್ಮಲಿನ್ ಏನಾಗುತ್ತೆ, ಒಡೆದು ಹೋಗುವಂಥದ್ದು ಈ ರೀತಿ ಸಾಧ್ಯತೆಗಳಿರ್ಬೋದು. ಯಾಕೆಂದರೆ ನಿಮ್ಮ ಬಹಳಷ್ಟು ತಡೆಯುತ್ತೆ. ಆದರೂ ಇದಕ್ಕೆ ಇನ್ನೂ ಕೂಡ ಗ್ರೌಂಡಿಂಗ್ ಬೇಕಾಗತ್ತೆ. ಕೆಲವರು ಬಹಳಷ್ಟು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿರ್ತೀರಿ, ವುಮನ್ಸ್ಗಳಿರ್ತೀರಿ, ತೊಗೊಂಡಿದ್ದೀರಿ. ಓಕೆನಾ, ಈ ಹೆಮಟೈಟ್ ಯಾಕೆ ಮಿಕ್ಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಎಸ್, ನನ್ನ ಎಕ್ಸ್ಪೀರಿಯನ್ಸ್ ಇದು. ಓಕೆನಾ, ಬಹಳಷ್ಟು ಕಣ್ಗಳಿರುತ್ತೆ. ಆ ಕಣ್ಗಳಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಲಕ್ಷಾಂತರ ಜನ ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋವರ್ಸ್ ಇರ್ತಾರೆ, ಯೂಟ್ಯೂಬ್ನಲ್ಲೂ 50-60 ಸಾವಿರ ಜನ ಇದ್ದೀರಿ. ಓಕೆನಾ, ಹಾಗೆ ನಮ್ಮ ಸುತ್ತಮುತ್ತ ಕಣ್ಣು ದೃಷ್ಟಿಗಳು ಈ ರೀತಿ ಎಲ್ಲನೂ ಕೂಡ ಇರುತ್ತೆ. ಓಕೆ, ಅದು ಅಂಥವರಿಂದ ನಾವು ದೂರ ಹೋಗೋದಕ್ಕಾಗೋದಿಲ್ಲ. ಓಕೆ, ಅದಕ್ಕಾಗಿ ನಾವೇನು ಮಾಡಬೇಕಾಗತ್ತೆ, ನಮ್ಮ ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಶತ್ರುವಿನ ಕಾಟ ಇರ್ಬೋದು, ಹಾಗೆ ಭಯ ಆತಂಕಗಳು ಜಾಸ್ತಿ ಆಗುವಂಥದ್ದಾಗಿರ್ಬೋದು. ಆ ಕಣ್ಣುಗಳು ಬಿದ್ದ ಮೇಲೆ ನಮ್ಮ ಲೈಫಲ್ಲಿ ಏನೆಲ್ಲ ನಾವು ದುಡ್ದಿರ್ತೀವಿ, ಪಡೆದಿರ್ತೀವಿ, ಅದೆಲ್ಲನೂ ಕೂಡ ಹೊರಗಡೆ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ನೀವು ಏನು ಮಾಡಬೇಕಾಗತ್ತೆ, ಈ ಹೆಮಟೈಟ್ ಮಿಕ್ಸ್ ಬ್ಲ್ಯಾಕ್ ಟರ್ಮಲಿನ್ ಹಾಕೊಳ್ಳೋದ್ರಿಂದ ಇಂಥವ್ರಿಂದ ದೂರ ಹೋಗದೇ ಇದ್ರೂ ಕೂಡ ಇಂಥವ್ರನ್ನ ತಡೆಗಟ್ಟಬಹುದು, ಇಂಥವರ ಕೆಟ್ಟ ಕಣ್ಗಳನ್ನು ತಡೆಗಟ್ಟಬಹುದು. ಹಾಗೆ ಇವರು ಮಾಡುವಂತಹ ಕೆಟ್ಟ ಕೆಲಸಗಳನ್ನು ಕೂಡ ತಡೆಗಟ್ಟಬಹುದು. ಇಲ್ಲಿ ಡೆತ್ ಆ್ಯಂಡ್ ರೀಬರ್ತ್ ಬಂದಿದೆ ಅಂದರೆ, ಇಂಥ ವ್ಯಕ್ತಿಗಳು ನಿಮಗೆ ಬಹಳಷ್ಟು ನೋವು ಕೊಟ್ಟಿದ್ದಾರೆ, ಸತ್ತು ಬದುಕುವಷ್ಟು ನೋವು ಕೊಟ್ಟಿದ್ದಾರೆ ಈ ವ್ಯಕ್ತಿ ಅಂತ ಹೇಳಿ ತೋರಿಸ್ತಾ ಇದೆ. ಇವ್ರಿಗೆ ನಿಮ್ಮ ಫಿನಾನ್ಷಿಯಲಿ ಮೇಲೆ ಕಣ್ಣು, ನಿಮಗೆ ಸಿಗ್ತಿರುವಂಥ ಅವಕಾಶಗಳ ಮೇಲೆ ಕಣ್ಣು, ಎಲ್ಲಿ ನನಗಿಂತ ಜಾಸ್ತಿ ಹೋಗ್ಬಿಡ್ತಿರೋ ಅಥವಾ ಎಲ್ಲ ತಿಳಿದಂತೆ ಎಲ್ಲಿ ಇರ್ತಿರೋ ಅನ್ನುವಂತಹ ಭಯ ಆತಂಕದಿಂದ ಇವರು ನಿಮ್ಮನ್ನೇ ಕುಗ್ಗಿಸೋದಕ್ಕೆ ಅಥವಾ ನಿಮ್ಮನ್ನು ಬಹಳಷ್ಟು ಟಾರ್ಗೆಟ್ ಮಾಡಿರುವಂಥದ್ದು ಕೂಡ ನಾನಿಲ್ಲಿ ನೋಡಬಹುದು. ಹಾಗೆ ಇಲ್ಲಿ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಇಂಥ ವ್ಯಕ್ತಿಗಳಿಂದ ನಿಮಗೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಎಷ್ಟೋ ಕೆಲಸಗಳು ಆಗಬೇಕಾಗಿತ್ತು, ಬಹಳಷ್ಟು ಒಂದು ಹಂತಕ್ಕಂತ ಹೋಗಿ ನಿಮ್ಮ ಲೈಫ್ ಆಗಿರ್ಬೋದು, ನಿಮ್ಮ ಕೆಲಸಗಳಾಗಿರ್ಬೋದು, ಒಂದು ಹಂತಕ್ಕೆ ತನಕ ತಲುಪಿ ಸಡನ್ನಾಗಿ ಲಾಸ್ ಆಗುವಂಥದ್ದು, ಸಡನ್ನಾಗಿ ಬೀಳುವಂಥದ್ದು. ಎಸ್, ಇಂಥ ಕೆಟ್ಟ ಜನಗಳಿಂದ ಏನಾಗುತ್ತೆ ಗೊತ್ತಾ, ಬಹಳಷ್ಟು ಏಳಿಗೆಯನ್ನು ಸಾಧಿಸಿ ಮೇಲಕ್ಕೆ ಹೋಗ್ತಾ ಇರ್ತೀವಿ. ಈ ಕೆಟ್ಟ ಕಣ್ಗಳಿಂದ ನಮ್ಗೆ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ನಾನು ಹೇಳೋದು, ಬ್ಲ್ಯಾಕ್ ಟರ್ಮಲಿನ್ ಆದರೂ ನೀವು ಹಾಕ್ಕೊಳ್ಬೋದು, ಅಥವಾ ಹೆಮಟೈಟ್ ಆದರೂ ಸಪ್ರೇಟ್ ಮಾಡಿ ನೀವು ಹಾಕ್ಕೊಳ್ಬೋದು, ಅಥವಾ ಎರಡನ್ನೂ ತಗೊಳ್ಳೋದಕ್ಕೆ ಕಷ್ಟ ಆಗುವಂಥವ್ರಿಗೆ ನಾನು ಈ ರೀತಿ ಬ್ರೇಸ್ಲೆಟ್ನ ಮಾಡಿಟ್ಟಿದ್ದೀನಿ. ನಾನು ಇದೆಲ್ಲನೂ ಕೂಡ ಹಾಕ್ಕೊಳ್ತೀನಿ. ಬ್ಲ್ಯಾಕ್ ಟರ್ಮಲಿನ್ ಬಹಳಷ್ಟು ತಡೆದಿದೆ, ಯಾಕೆಂದರೆ ನನಗೆ ಬ್ಲ್ಯಾಕ್ ಟರ್ಮಲಿನ್ ಇರೋದ್ರಿಂದ ಬಹಳಷ್ಟು ಚೈತನ್ಯದಿಂದ ನಾನು ಇರ್ತೀನಿ ಅಂತಲೇ ಹೇಳ್ಬೋದು. ನಾನು ಕೊಟ್ಟಂಥ ಸಾವಿರಾರು ಜನಗಳು ಕೂಡ ಭಾಳಷ್ಟು ಚೈತನ್ಯದಿಂದನೇ ಹಾಕ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಹಾಕ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ಈ ಹೆಮಟೈಟ್ ಜೊತೆಲಿ ನೀವು ಹಾಕ್ಕೊಂಡಾಗ ಇಂಥ ವ್ಯಕ್ತಿಗಳು ಮಾಡ್ತಿರುವಂತಹ ಪ್ರಾಬ್ಲಮ್ಸಿಂದ ನೀವೊಂದಷ್ಟು ಕಂಟ್ರೋಲಿಗೆ ಬರಬಹುದು. ನೋಡಿ, ಇಲ್ಲಿ ನಿಮ್ಮ ಕೆಲಸಗಳು ಆಗ್ತಾ ಇದ್ದಂಥದ್ದು ಸಡನ್ನಾಗಿ ನಿಲ್ಲುವಂಥದ್ದು, ಹಾಗೆ ಸಡನ್ನಾಗಿ ಏನೋ ಒಂದು ಆಗಬೇಕಾಗಿತ್ತು, ಒಳ್ಳೆ ಕಾರ್ಯಗಳಾಗಬೇಕಾಗಿತ್ತು, ಅದು ಸ್ಕಿಪ್ ಆಗುವಂಥದ್ದು, ಯಾವುದೋ ಒಂದು ಒಳ್ಳೆ ಪೂಜೆನೋ ವ್ರತಗಳನ್ನೋ ನೀವೇನೋ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರಿ, ಇದಕ್ಕಿದ್ದ ಹಾಗೆ ಪೂಜೆ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ.
ಸೊ ನಾನು ಹೇಳೋದು ಏನು ಅಂತ ಹೇಳಿದ್ರೆ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಕುಲದೇವರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ನೀವು ಪ್ರತಿ ಬಾರಿ ಪೂಜೆ ಮಾಡುವಾಗ ನಿಮ್ಮ ಕುಲದೇವರ ಹೆಸರುಗಳನ್ನು ಹೇಳ್ಕೊಳ್ಬೇಕು. ಓಕೆ, ಅವರು ನಮಗೆ ಯಾವಾಗಲೂ ಕೂಡ ನಮಗೆ ಒಂದು ಬೈಂಡಿಂಗ್ ರೀತಿ ಇರ್ತಾರೆ. ನಾವು ಯಾವುದೇ ಶಕ್ತಿಯನ್ನು ನಾವು ಮನೆ ಒಳಗಡೆ ಕರಿಬೇಕು ಅಂತಂದ್ರೂ ಕೂಡ ಇವಾಗ ಯೋಚನೆ ಮಾಡಿ, ನಮ್ಮ ಮನೆಯಲ್ಲಿ ಒಬ್ಬ ಹಿರಿಯರಿಗೆ ನಾವು ಸಂತೃಪ್ತಿ ಪಡಿಸ್ದಲೆ ಅಥವಾ ಹಿರಿಯರಿಗೆ ಊಟ ಹಾಕ್ದಲೆ, ನಮ್ಮ ಅಪ್ಪ ಅಮ್ಮನಿಗೆ ಊಟ ಹಾಕ್ದಲೆ ನಾವು ಯಾರನ್ನೋ ಬೇರೆಯವ್ರನ್ನ ಕರೆದು ಊಟ ಹಾಕೋದು ಎಷ್ಟು ಸರಿ ಯೋಚನೆ ಮಾಡಬೇಕಾಗತ್ತೆ, ಹೌದಾ? ಸೊ ಅದೇ ರೀತಿಯೇ ನೀವೇನು ಮಾಡಬೇಕಾಗತ್ತೆ, ಫಸ್ಟು ನೀವೇನೇ ಮಾಡಬೇಕಂದ್ರೂ ಕೂಡ ಕುಲದೇವ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ಯಾವುದಾದ್ರೂ ನಿಮ್ಮ ಇಷ್ಟ ದೇವರುಗಳಾಗಿರ್ಬೋದು ಅಥವಾ ನೀವು ಬಹಳಷ್ಟು ಆರಾಧನೆ ಮಾಡ್ಕೊಂಡು ಬಂದಂಥ ದೇವರಾಗಿರಬಹುದು, ಅದನ್ನು ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ. ಆಗೇನಾಗತ್ತೆ, ನೀವು ಬೇಡ್ಕೊಂಡಿದ್ದು ಕೂಡ ಬೇಗ ಆಗ್ತಾ ಬರುತ್ತೆ. ಇಲ್ಲಿ ನೋಡಿ, ನಿಮ್ಮ ಸಂಸಾರದಲ್ಲೂ ಕೂಡ ಇಂಥ ವ್ಯಕ್ತಿಗಳಿಗೆ ಬಹಳಷ್ಟು ಕೆಟ್ಟ ಕಣ್ಗಳು ಕಾಡ್ತಾ ಇದೆ. ಇಲ್ಲಿ ಸಡನ್ನಾಗಿ ನಿಮ್ಮ ಲೈಫಿಗೆ ಬಹಳಷ್ಟು ದೊಡ್ಡ ಹೊಡೆತಗಳು ಕೂಡ ಇಂಥ ವ್ಯಕ್ತಿಗಳು ಕೊಡ್ತಾ ಇದ್ದಾರೆ. ಆದರೂ ಕೂಡ ಬಹಳಷ್ಟು ಹಣಗಳನ್ನು ಖರ್ಚು ಕೂಡ ಮಾಡ್ಕೊಂಡಿದ್ರಿ ಇಂಥ ವ್ಯಕ್ತಿಗಳ ಕೆಟ್ಟ ಕಣ್ಗಳಿಂದ. ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ನಿಮ್ಮ ಲೈಫ್ನ ಸೆಕ್ಯೂರ್ಡಾಗಿ ಇಟ್ಕೊಳ್ಳೋದಕ್ಕಾಗಿರ್ಬೋದು, ನಿಮ್ಮ ಆರೋಗ್ಯದ ಸಮಸ್ಯೆಗಳು ಇವರು ಕೊಟ್ಟಿರೋದ್ರಿಂದ ಅದರಿಂದ ಚೇತರಿಸ್ಕೊಳ್ಳೋದಕ್ಕೂ ಕೂಡ ಹಣನ ವ್ಯಾಯಾಮ ಮಾಡ್ಕೊಂಡಿರೋವಂಥದ್ದು. ಸೊ ಇದೆಲ್ಲ ನೋಡಿ, ಈ ಕ್ರಿಸ್ಟಲ್ಸ್ಗಳು ನೀವು ಯೋಚನೆ ಮಾಡಿ, ನಾವು ಇವತ್ತಿಗೂ ನಾವು ದೇವಸ್ಥಾನಕ್ಕೆ ಹೋದ್ರೂ ಕೂಡ ಅಲ್ಲಿನ ವಿಗ್ರಹಕ್ಕೆ ಕೈ ಮುಗಿತೀವಿ. ಯಾಕೆ? ನಮ್ಮಲ್ಲಿರುವಂತಹ ಪಾಸಿಟಿವ್ ನೆಗೆಟಿವ್ ಎನರ್ಜಿಯನ್ನು ಹೀರ್ಕೊಂಡು ಅದರಿಂದ ಹೊರಹೊಮ್ಮುವಂತಹ ಒಂದು ಪಾಸಿಟಿವ್ ಎನರ್ಜಿನ ತೊಗೊಳ್ತೀವಿ. ಸೊ ಕ್ರಿಸ್ಟಲ್ ಎಲ್ಲೆಲ್ಲೋ ಸಿಗುತ್ತೆ ಅಂತ ಹೇಳಿ 100-200ಕ್ಕೆ ಎಲ್ಲ ಸಿಕ್ಕುವಂತಹ ಕ್ರಿಸ್ಟಲ್ಸ್ಗಳನ್ನ ದಯವಿಟ್ಟು ಯಾಮಾರಬೇಡಿ. 100% ಸರ್ಟಿಫೈಡ್ ಪ್ಯೂರ್ ಕ್ರಿಸ್ಟಲ್ಸ್ ಜೈಪುರಿಂದ ಬರುವಂಥದ್ದಾಗಿರುತ್ತೆ. ಸೊ ನೀವು ಅದನ್ನು ಕೂಡ ನೀವು ಹಾಕ್ಕೊಳ್ಬೇಕಾಗತ್ತೆ. ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕ್ರಿಸ್ಟಲ್ ಅಷ್ಟು ಶಕ್ತಿ ಇದೆಯಾ ಅಂತ ಹೇಳಿದ್ರೆ, ಎಸ್, ಒಂದು ದೊಡ್ಡ ಸ್ಥಾನಕ್ಕೆ ಕರ್ಕೊಂಡು ಹೋಗುವಂಥದ್ದು ಯೋಗ ಕೂಡ ತರಿಸುವಂತಹ ಶಕ್ತಿ ಕ್ರಿಸ್ಟಲಲ್ಲಿ ಇದೆ ಅಂತಲೇ ಹೇಳಬಹುದು. ಸೊ ಇಲ್ಲಿ ನಿಮ್ಮ ಫ್ಯಾಮಿಲಿ ವಿಚಾರವಾಗೂ ಕೂಡ ಬಹಳಷ್ಟು ಪ್ರಾಬ್ಲಮ್ಸ್ಗಳನ್ನ ಇಂಥ ಶತ್ರುವಿನ ಕೆಟ್ಟ ಕಣ್ಗಳಿಂದ ನೀವು ನೋಡ್ತಾ ಇದ್ದೀರಿ. ದಯವಿಟ್ಟು ಇದನ್ನು ನೀವು ತಡೆಗಟ್ಟೋದು ಅಥವಾ ನಾನು ಹೇಳಿದ್ನಲ್ಲ, ನಿಮ್ಮ ಕುಲದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು, ಇಷ್ಟ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು. ಹಾಗೆ ಮನೆಯಲ್ಲಿ ಈ ರೀತಿ ಒಂದು ಕೆಟ್ಟ ಸಿಚುವೇಶನ್ಸ್ ಆಗಿರ್ಬೋದು ಅಥವಾ ಕೆಟ್ಟ ಕಣ್ಗಳು ನಮ್ಮ ಜೊತೆಗೆ ಬರದೇ ಇರುವಂತಹ ರೀತಿಯಲ್ಲಿ ಸದಾಕಾಲ ನಮ್ಮ ಮನೆ ಸಮೃದ್ಧಿಯಾಗಿರಬೇಕು. ಶತ್ರುಗಳು ನಮ್ಮ ಮನೆಯಲ್ಲಿ ಅಂಥ ಮನಸ್ಥಿತಿ ಇಟ್ಕೊಂಡು ಬಂದರೂ ಕೂಡ ನಮ್ಮ ಮನೆ ಒಳಗಡೆ ಬರೋದಕ್ಕೆ ಆಗದೇ ಇರುವಂತಹ ರೀತಿಯಲ್ಲಿ ಅಕ್ಷಯ ಬಿಂದಿಗೆಯನ್ನು ಕೂಡ ನಮ್ಮ ನೀತಾ ಟ್ಯಾರೋ ಆಫೀಸಿಂದನೇ ದೊರಕುತ್ತೆ. ಅದನ್ನು ಕೂಡ ಇಟ್ಟು ಅದರ ಪ್ರೊಸೀಜರ್ಸ್ಗಳನ್ನ ನಾವು ಹೇಳ್ತೀವಿ. ನೀವು ಪರ್ಸ್ನಲ್ ರೀಡಿಂಗ್ ತೊಗೊಂಡಾಗ ಆ ವಿಚಾರವಾಗಿ ಹೇಳ್ತೀವಿ. ಸೊ ಅದನ್ನಿಟ್ಟಾಗ ಏನಾಗುತ್ತೆ, ಮನೆ ಸಮೃದ್ಧಿಯಲ್ಲಿರುತ್ತೆ, ನಮ್ಮ ಮನೆ ನಾವು ಪ್ರೊಟೆಕ್ಷನಲ್ಲಿರೋವಂಥದ್ದಾಗಿರುತ್ತೆ. ಅದನ್ನು ಬಿಟ್ಟು ಶತ್ರುಗಳು ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಕೂಡಲೇ ಅಂಥವ್ರಿಗೆ ಏನೋ ಮಾಡೋಕ್ಕೆ ಹೋಗೋದು ಅಥವಾ ಏನೋ ಬಿಡೋದು, ಅದು ಯಾವುದು ಕೂಡ ಮಾಡೋ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಕರ್ಮದ ಅನುಸಾರವಾಗಿ ಇಂಥ ರಾಹುಗಳೆಲ್ಲ ಬರ್ತಾ ಇರ್ತಾರೆ ಆಗಾಗ, ಅಥವಾ ನಮ್ಮ ಜಾತಕದ ಅನುಸಾರವಾಗಿ ಅಥವಾ ನಾವೇನೋ ಪಾಠ ಕಲಿಸೋದಕ್ಕೆ ಬರ್ತಾ ಇರುತ್ತೆ. ಬಟ್ ಆದರೆ ಇದು ವಿಕೋಪಕ್ಕೆ ಹೋದಾಗ ಅಥವಾ ಇದು ತುಂಬ ದೊಡ್ಡದಾಗಿ ಹೋದಾಗ ನಾವು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾವು ಏನೇನು ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೋಬೇಕಾಗತ್ತೆ. ಹಾಗೆ ನೀವು ಒಂದಷ್ಟು ದೇವರ ಆರಾಧನೆ ಮಾಡಬೇಕಾಗತ್ತೆ. ಯಾರಿಗೂ ಕೂಡ ಕೆಟ್ಟದ್ದನ್ನು ದಯವಿಟ್ಟು ಬಯಸೋದಕ್ಕೆ ಹೋಗಬೇಡಿ. ಯಾರಿಗೂ ಕೂಡ ಬಯಸೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇನ್ನು ಸ್ವಲ್ಪ ದಿನದಲ್ಲೇ ಇದು ಎಲ್ಲನೂ ಕೂಡ ಅಂತ್ಯ ಆಗುತ್ತೆ. ಹಾಗೆ ನಿಮ್ಮ ಲೈಫಲ್ಲಿ ಇದು ಎಲ್ಲದರಲ್ಲೂ ಕೂಡ ಭಗವಂತ ಎಲ್ಲರಿಂದನೂ ಕೂಡ ಪಾಠ ಕಲಿಸುವಂಥದ್ದಿರುತ್ತೆ. ಸೊ ಹಾಗಾಗಿ ಇಂಥವ್ರು ಬಂದಿದ್ದಾರೆ. ಕೆಲವೊಂದು ಕೆಲಸಗಳನ್ನು ಆಗದೇ ಇರುವಂತಹ ರೀತಿಯಲ್ಲೂ ಕೂಡ ತಡೆದಿದ್ದಾರೆ. ಸೊ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಆಗ ಏನಾಗುತ್ತೆ, ಬಹಳಷ್ಟು ಹಣಕಾಸಿನ ವಿಚಾರದಲ್ಲಿ ಬ್ಲಾಕೇಜ್ ಆಗಿದ್ರೂ ಕೂಡ ಅದು ಓಪನ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಬಹಳಷ್ಟು ಅವಕಾಶಗಳು ಬರಬೇಕಾಗಿತ್ತು, ಏನು ನಿಂತಿದೆಯಲ್ಲ ಆ ಅವಕಾಶಗಳು ಎಲ್ಲನೂ ಬರೋದಕ್ಕೆ ಸರಿ ಹೋಗುತ್ತೆ. ಇಲ್ಲಿ ಏನು ಥರ್ಡ್ ಪಾರ್ಟಿ ವಿಚಾರವಾಗಿ ಬಹಳಷ್ಟು ನೋವನ್ನು ಅನುಭವಿಸಿದಿರಿ, ಹಾಗೆ ನಿಮ್ಮ ಸಂಸಾರದಲ್ಲಿ ಇಂಥ ವ್ಯಕ್ತಿಗಳ ಕೆಟ್ಟ ಕಣ್ಗಳು ಬಿದ್ದಿದೆ. ಸೊ ಇದೆಲ್ಲನೂ ಕೂಡ ಪಾರ್ ಮಾಡಿಕೊಂಡಾಗ ಒಂದಷ್ಟು ಸುಖ ಸಂಸಾರಗಳನ್ನು ನೀವು ನೋಡ್ತಾ ಬರ್ತೀರಿ ಅಂತಲೇ ಹೇಳಬಹುದು. ಸೊ ಇದು ಇವತ್ತಿನ ಮೊದಲನೆಯ ಕಾರ್ಡ್ ರೀಡಿಂಗ್ ಆಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ. ನಿಮಗೆ ಈಗಲೂ ಕೂಡ ಶತ್ರುವಿನ ಕಾಟ ಇದೆಯಾ, ಆ ವ್ಯಕ್ತಿಗಳ ಮುಂದಿನ ನಡೆ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ. ಓಕೆ,
ಇಲ್ಲಿ ಬಹಳಷ್ಟು ನಿಮ್ಮ ಶತ್ರುಗಳು ಈಗಲೂ ಕೂಡ ನಿಮ್ಮ ಕಾಂಟ್ಯಾಕ್ಟಲ್ಲೇ ಇದ್ದರೆ ಬಹಳಷ್ಟು ಬಣ್ಣ ಬಣ್ಣದ ರೀತಿಯಲ್ಲಿ ಮಾತನಾಡುವಂಥದ್ದು, ಹಾಗೆ ನಿಮ್ಮ ವಿಚಾರಗಳು ಅಥವಾ ನಿಮ್ಮ ಮನೆಯಲ್ಲಿ ನಡೆಯುವಂಥ ವಿಷಯಗಳನ್ನ ತಿಳ್ಕೊಳ್ಳುವಂತಹ ಒಂದಷ್ಟು ಏನಿದೆ ಕೆಲಸಗಳನ್ನು ಈ ವ್ಯಕ್ತಿಗಳು ಮಾಡ್ತಾ ಇರ್ತಾರೆ. ಸೊ ಈ ವ್ಯಕ್ತಿಗಳ ಕಾಲು ನಿಲ್ಲೋದಿಲ್ಲ, ಅಲ್ಲೂ ಓಡಾಡ್ತಾ ಇರ್ತಾರೆ, ಮನೆಗೂ ಓಡಾಡ್ತಾ ಇರ್ತಾರೆ, ಇಲ್ಲಿ ನಿಮ್ಮ ಮನೆಗಳಿಗೂ ಬರುವಂಥದ್ದು ಅಥವಾ ನಿಮ್ಮ ಕೆಲಸ ಮಾಡುವಂತಹ ಜಾಗಗಳಿಗೆ ಬರುವಂಥದ್ದು, ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅನ್ನುವಂತಹ ಅಪ್ಡೇಟ್ಗಳನ್ನು ಪಡೆಯುವಂಥ ಕೆಲಸಗಳನ್ನು ಈ ವ್ಯಕ್ತಿ ತುಂಬಾ ಚುರುಕಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿದೆ. ಎಸ್, ಇಲ್ಲಿ ನೋಡಿ, ಆ ವ್ಯಕ್ತಿಗಳು ನೀವು ಸುಮ್ಮನೆ ಇದ್ರೂ ಕೂಡ ಅಥವಾ ದೂರ ಇದ್ರೂ ಕೂಡ ನಿಮ್ಮ ಬಗ್ಗೆ ಬಹಳಷ್ಟು ಯೋಚನೆಗಳನ್ನು ಮಾಡುವಂಥದ್ದು, ಎಮೋಷ್ನಲಿ ನಿಮ್ಮನ್ನು ಕಟ್ಟಾಕುವಂಥದ್ದು. ನಿಮ್ಮ ಜೊತೆಗಿರುವಾಗ ಈ ವ್ಯಕ್ತಿಗಳು ಯಾವ ರೀತಿ ನಡ್ಕೊಳ್ತಾರೆ ಅಂತ ಹೇಳಿದ್ರೆ, ಇಂಥ ವ್ಯಕ್ತಿ ನಾನು ಎಲ್ಲೂ ನೋಡೇ ಇಲ್ಲ ಅಂತ ತಿಳ್ಕೊಳ್ಬೇಕು. ಅಷ್ಟು ಹಿತವಾಗಿ ತುಂಬ ಒಳ್ಳೊಳ್ಳೆ ವಿಚಾರಗಳನ್ನು ಮಾತಾಡುವಂಥದ್ದು, ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು, ಇದೆಲ್ಲನೂ ಕೂಡ ಆಗ್ತಾ ಇರುತ್ತೆ. ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮಗೆ ಒಂದಷ್ಟು ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಇವ್ರು ನಿಜವಾಗ್ಲೂ ನನ್ನ ಶತ್ರುನಾ ಅಥವಾ ನಾನೇನಾದರೂ ತಪ್ಪು ತಿಳ್ಕೊಂಡ ಇವ್ರ ಬಗ್ಗೆ, ಈ ರೀತಿ ಎಲ್ಲನೂ ಕೂಡ ನಿಮಗೆ ಫೀಲ್ ಆಗುವಂತಹ ರೀತಿಯಲ್ಲಿ ಮಾಡ್ತಾರೆ. ಬಟ್ ಆದರೆ ನಿಮ್ಮ ಜೊತೆಗಿದ್ದಾಗ ಈ ವ್ಯಕ್ತಿ ಬಹಳಷ್ಟು ಅಂದರೆ ನೀನೇ ಎಲ್ಲ, ಅಯ್ಯೋ ನಿನಗೆ ಈ ಥರ ಆಗಬಾರ್ದಾಗಿತ್ತು, ಆ ಥರ ಆಗಬಾರ್ದಾಗಿತ್ತು, ಕಣ್ಣೋರ್ಸೋ ಕಾರ್ಯಕ್ರಮಗಳನ್ನು ಬಹಳಷ್ಟು ಚೆನ್ನಾಗಿ ಮಾಡ್ತಾರೆ. ಬಟ್ ಆದರೆ ಇಲ್ಲಿ ನೋಡಿ, ಬೆನ್ನಿಗೆ ಚೂರಿ ಹಾಕುವಂಥದ್ದು ನಿಲ್ಲಿಸೋದಿಲ್ಲ ಅಂತ ಹೇಳಿ ತೋರಿಸುತ್ತೆ. ಯಾವುದೇ ಕಾರಣಕ್ಕೂ ಈ ವ್ಯಕ್ತಿಗಳು ನಿಮ್ಮ ಜೊತೆಗೆ ಎಷ್ಟೇ ಹಿತವಾಗಿದ್ದರು, ಎಷ್ಟೇ ಚಂದವಾಗಿದ್ದರು, ಎಷ್ಟೇ ನಿಮ್ಮ ಜೊತೆ ಬಣ್ಣದ ಮಾತಾಡ್ತಾ ಇದ್ರು, ಎಷ್ಟೇ ನಿಮ್ಮ ಕನೆಕ್ಷನಲ್ಲಿ ಇದ್ರೂ ಕೂಡ ಈ ವ್ಯಕ್ತಿ ಎಷ್ಟು ಅಸೂಯೆ ಪಡ್ತಾರೆ ಅಂದರೆ, ನಿಮ್ಮ ಲೈಫಲ್ಲಿ ಏನೂ ಕೂಡ ಆಗದೇ ಇರುವಂತಹ ರೀತಿಯಲ್ಲಿ ಕಟ್ ಹಾಕ್ತಾ ಇದ್ದಾರೆ ಈ ವ್ಯಕ್ತಿ ನಿಮ್ಮನ್ನು. ಓಕೆ, ಒಂದಷ್ಟು ನಿಮ್ಮನ್ನು ಕಟ್ ಹಾಕುವಂಥದ್ದು, ನಿಮ್ಮನ್ನು ಉಸಿರುಗಡಿಸುವಂಥದ್ದು. ಇಲ್ಲಿ ಎಮೋಷ್ನಲಿ ನೀವೇನು ಮಾಡಿಬಿಡಿದ್ರಿ, ಈ ವ್ಯಕ್ತಿಯ ವಿಚಾರವಾಗಿ ತುಂಬಾ ಹತ್ತಿರದಲ್ಲಿದ್ದೀರಿ ನೀವು. ಹಾಗಾಗಿ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ನಿಮ್ಮ ಲೈಫಲ್ಲಿ ಏನು ನಡೀತಿದೆ, ಏನು ಬಿಡ್ತಾ ಇದೆ ಎಲ್ಲನೂ ತಿಳ್ಕೊಳ್ಳುವಂಥದ್ದು. ಅದು ಆಗದೇ ಇರುವಂತಹ ರೀತಿಯಲ್ಲಿ ಏನು ಮಾಡಬೇಕು ಅದನ್ನು ಈ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ನಾನು ಅದಕ್ಕೆ ತೋರಿಸಿದ್ದು ಹೆಮಟೈಟ್ ಮಿಕ್ಸ್ ಬ್ಲ್ಯಾಕ್ ಟರ್ಮಲಿನ್ ಹಾಕ್ಕೊಂಡಾಗ ಈ ರೀತಿ ನೆಗೆಟಿವ್ ಕಣ್ಗಳು ಅಥವಾ ಈ ಥರ ಶತ್ರುಗಳಿಂದ ನಮಗೆ ನಾವು ಒಂದಷ್ಟು ಇಂಥವ್ರನ್ನ ಅವಾಯ್ಡ್ ಮಾಡ್ತೀವಿ. ಅವ್ರಿಗೆ ನಾವಿರುವಂತಹ ಚಾರ್ಮ್ ರೀತಿ ಆಗಿರ್ಬೋದು ಅಥವಾ ನಾವು ಲೈಫ್ ಲೀಡ್ ಮಾಡ್ತಿರುವಂಥದ್ದು. ಯಾಕೆಂದರೆ ಇದು ನಮ್ಮನ್ನು ಕುತ್ಕೊಳ್ಳೋದಕ್ಕೆ ಬಿಡೋದಿಲ್ಲ, ಅಥವಾ ನಮಗೆ ಪದೇ ಕೆಟ್ಟ ಕಣ್ಗಳಿಂದ ಆಗಿರ್ಬೋದು ಅಥವಾ ಕೆಟ್ಟ ವ್ಯಕ್ತಿಗಳ ಜೊತೆ ಒಡನಾಟದಲ್ಲಿ ಇದ್ದಾಗ ಏನಾಗುತ್ತೆ, ಈ ಹೆಮಟೈಟ್ ಬ್ರೇಸ್ಲೆಟ್ನ ನೀವು ಹಾಕೊಳ್ಳೋದ್ರಿಂದ ಅದು ನಾನು ಹೇಳಿದಂತಹ ರೀತಿಯಲ್ಲಿ ಪ್ರೊಸೀಜರ್ಸ್ ಅಂದರೆ ಮಲಗುವಾಗ, ಸ್ನಾನ ಮಾಡುವಾಗ ತೆಗೆಯುವಂಥದ್ದು, ಹುಣ್ಣಿಮೆ ದಿನ ಚಂದ್ರನ ಬೆಳಕಲ್ಲಿಡುವಂಥದ್ದು, ಇದು ಒಬ್ಬರ ಕೈಯಿಂದ ಇನ್ನೊಬ್ರಿಗೆ ಕೈಗೆ ಕೊಡದೇ ಇರುವಂಥದ್ದು, ಹೆಣ್ಮಕ್ಳುಗಳು ಪೀರಿಯಡ್ಸ್ ಮತ್ತು ನಾನ್ ವೆಜ್ ಇದೆಲ್ಲನೂ ಹೇಳ್ತೀರಿ, ಅದರ ಅವಶ್ಯಕತೆ ಇಲ್ಲ. ಬಟ್ ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ಎನರ್ಜೈಸ್ ಮಾಡಿ. ಓಕೆನಾ, ಬೇಕಿದ್ದರೆ ಇದಕ್ಕೆ ಸ್ಯಾಲನೈಟ್ ಕೂಡ ಮಿಕ್ಸ್ ಮಾಡಿಸ್ಕೊಳ್ಬಹುದು, ನಿಮ್ಮ ಇಷ್ಟ ಅದು. ಬಟ್ ಇದು ಮಾತ್ರ ನೀವು ಪ್ರತಿ ಸತಿ ಎಲ್ಲೇ ಹೋದಾಗಿರ್ಬೋದು ಅಥವಾ ಯಾರನ್ನೇ ಮಾತಾಡುವಾಗಾಗಿರ್ಬೋದು ಬ್ರೇಸ್ಲೆಟ್ನ ಧರಿಸ್ಕೊಂಡಿರ್ಬೇಕಾಗತ್ತೆ. ಏಕೆಂದರೆ ಅವರಿಂದ ನಾವು ತಪ್ಪಿಸ್ಕೊಂಡು ಹೋಗೋದಕ್ಕಾಗಲ್ಲ, ಅವ್ರು ಬರಬೇಡಿ ಅಂತ ಹೇಳೋದಕ್ಕಾಗಲ್ಲ, ಅಥವಾ ಅವ್ರನ್ನ ಬೇರೆ ರೀತಿ ನಾವು ಎಲ್ಲರ ಜೊತೆಗಿದ್ದಾಗ ಅವ್ರನ್ನ ದೂರ ಸರಿಸಿ ನಾವು ಮಾತಾಡೋದಕ್ಕಾಗಲ್ಲ. ಸೊ ಅಂಥವ್ರ ಜೊತೆಗೆ ಇರಬೇಕು, ಬಟ್ ನಮ್ಮನ್ನು ಪ್ರೊಟೆಕ್ಟ್ ನಾವು ಹೇಗೆ ಮಾಡ್ಕೊಳ್ಬೇಕು ಆ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ನಿಮ್ಮ ಕೆಲಸಗಳು ಬಹಳಷ್ಟು ಚೆನ್ನಾಗಾಗುವಂಥದ್ದು, ಅಥವಾ ನಿಮ್ಮ ಮಾತಿನ ಚಾಣಾಕ್ಷ ಆಗಿರ್ಬೋದು, ಅಥವಾ ನಿಮ್ಮ ವ್ಯವಹಾರಗಳು ಬಹಳಷ್ಟು ಚೆನ್ನಾಗಾಗುವಂಥದ್ದು, ಅಥವಾ ನೀವು ಓಡಾಟಗಳು ಚೆನ್ನಾಗಾಗುವಂಥದ್ದು, ನಿಮ್ಮ ಲೈಫಲ್ಲಿ ಏನೋ ಒಂದಷ್ಟು ಎಲ್ಲರೂ ತಿರುಗಿ ನೋಡುವಂತಹ ರೀತಿಯಲ್ಲಿ ಒಂದಷ್ಟು ಬದುಕು ನಿಮ್ಮ ಲೈಫಲ್ಲಿ ನಡೀತಾ ಇರುವಂಥದ್ದು. ಈ ವ್ಯಕ್ತಿಗಳಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬಹಳಷ್ಟು ಒಂದಷ್ಟು ಈ ವ್ಯಕ್ತಿಗಳು ಅದನ್ನು ನೋಡಿ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಬಹಳಷ್ಟು ನಿಮ್ಮ ಕೆಲಸಗಳನ್ನು ತಪ್ಪಿಸುವಂತಹ ಪ್ರಯತ್ನಗಳನ್ನು ಭಾಳ ಮಾಡ್ತಾ ಇದ್ದಾರೆ. ಬಟ್ ಆದರೆ ಯೋಗ ಅನ್ನೋದು ತಪ್ಪಿಸೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಓಕೆನಾ, ಇಲ್ಲಿ ಇಂಥ ವ್ಯಕ್ತಿಗಳಿಂದ ಬಹಳಷ್ಟು ನೋವನ್ನು ನೀವು ತಿಂದಿದ್ದೀರಿ. ಬಹಳಷ್ಟು ವಿಚಾರದಲ್ಲಿ ನಿಮ್ಮ ಬೆನ್ನ ಹಿಂದೆ ಮಾತಾಡ್ಕೊಳ್ಳುವಂಥದ್ದು, ಅಥವಾ ನಿಮ್ಗೇನಾದರೂ ಏನಾದರೂ ನಿಮ್ಮ ಲೈಫಲ್ಲಿ ಆಗುವಂಥದ್ದು ಆಗಿಬಿಟ್ರೆ ಈ ವ್ಯಕ್ತಿಯ ಮನಸ್ಸು ಸಮಾಧಾನದಲ್ಲಿ ಇರೋದಿಲ್ಲ ಅನ್ನೋ ತೋರಿಸ್ತಾ ಇದೆ. ಓಕೆನಾ, ಕೆಲಸಗಳನ್ನು ತಪ್ಪಿಸೋದಕ್ಕೆ ಅಥವಾ ಆಗೋದೇ ಇಲ್ಲ ಅನ್ನುವಂತಹ ಮನಸ್ಥಿತಿಗಳನ್ನು ಇಟ್ಕೊಳ್ಳುವಂಥದ್ದು ನಿಮ್ಮ ಜೊತೆ ಬರುವಂಥದ್ದು. ಬಟ್ ಆದರೆ ನಿಮ್ಮ ಎದುರುಗಡೆ ಮಾತ್ರ ಎಲ್ಲನೂ ಚೆನ್ನಾಗಿರುವಂತಹ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ಆಗ್ತಾ ಇರುತ್ತೆ. ಆದರೆ ಅವರ ಮನಸ್ಸಿನಲ್ಲಿ, ಹೊಟ್ಟೆಯಲ್ಲಿ ಬಹಳಷ್ಟು ಜಲಸ್ ಹೊರ ಹಾಕ್ತಾ ಇರ್ತಾರೆ. ಸೊ ಇದರಿಂದ ಏನಾಗ್ತಾ ಇರುತ್ತೆ ಅಂದರೆ ಸ್ವಲ್ಪ ಡಿಲೇ ಆಗಬಹುದು ನಿಮ್ಮ ಲೈಫಲ್ಲಿ. ಬಟ್ ಆದರೆ ನಿಮ್ಗೆ ಏನಾಗಬೇಕು ಅದೇ ಆಗುತ್ತೆ. ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸುಗಳನ್ನು ಕೂಡ ಹಾಳು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ. ದಯವಿಟ್ಟು ಇಂಥ ವ್ಯಕ್ತಿಗಳು ಶತ್ರುಗಳು ಅಂತ ಗೊತ್ತಾದ ಮೇಲೂ ಕೂಡ ದಯವಿಟ್ಟು ಇವರನ್ನು ಹತ್ತಿರ ಇಟ್ಕೊಳ್ಳುವ ಅಂಥ ಅವಶ್ಯಕತೆಗಳಿಲ್ಲ ಅಂತಲೇ ಹೇಳ್ಬೋದು.
ಸೊ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ.